ಹಲೋ ಡಿಯರ್ ಫ್ರೆಂಡ್ಸ್, ಜಸ್ಟ್ ಇಮ್ಯಾಜಿನ್ ಮಾಡಿ, ಜಗತ್ತು ಗಾಢ ನಿದ್ದೆಯಲ್ಲಿ ಮಲಗಿರುತ್ತೆ. ಆ ಟೈಮ್ನಲ್ಲಿ ನೀವೆದ್ದು ಆ ನಿಶ್ಶಬ್ದವಾದ, ಆ ಪ್ಯೂರ್ ಆದ, ಆ ಡಿವೈನ್ ಅವರಲ್ಲಿ ನೀವು ಎದ್ದು ನಿಮ್ಮ ಕನಸುಗಳ ಜೊತೆ ಮಾತಾಡಿದರೆ ಹೆಂಗಿರುತ್ತೆ? ನಿಮ್ಮ ಯೂನಿವರ್ಸ್ ಜೊತೆ ಕನೆಕ್ಟ್ ಆದರೆ ಹೆಂಗಿರುತ್ತೆ? ಎಲ್ಲರಿಗೂ ಗೊತ್ತು ಬೆಳಗ್ಗೆ ಬೇಗ ಎದ್ರೆ ಒಳ್ಳೇದು ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾವೇನು ಮಾಡ್ತೀವಿ, ಸೊ ರಾತ್ರಿ ಒಂದು ಲೇಟಾಗಿ ಮಲ್ಕೊಳ್ತೀವಿ ಅಥವಾ ಬೆಳಗ್ಗೆ ಬೇಗ ಹೇಳ್ಬೇಕಾದ್ರೆ ಅರ್ಜೆಂಟಲ್ಲಿ ಹೇಳ್ತೀವಿ. ಸೊ ಆ ಗಾಬರಿಯಿಂದ ಅಯ್ಯೋ ದೇವ್ರೆ ಲೇಟ್ ಆಗಬಾರ್ದು ಅಂತ ಎದ್ದು ಸೊ ಅರ್ಜೆಂಟಲ್ಲಿ ಕೆಲಸ ಮಾಡಿ ಇಡೀ ದಿನ ಒಂದು ರೀತಿ ಅರ್ಜೆಂಟಲ್ಲೇ ಕಳೆಯೋದಾಗುತ್ತೆ. ಸಂಜೆ ಹೊತ್ತಿಗೆ ನಮಗೆ ನೆನಪಾಗುತ್ತೆ, ಅರೆ ನಾ ಅಂದ್ಕೊಂಡಿದ್ದು ಇವತ್ತು ಆ ಕೆಲಸ ಮಾಡೇ ಆಗಲಿಲ್ಲ. ಸೊ ಬೇಜಾರಾಗುತ್ತೆ, ನಮ್ಮ ಬಗ್ಗೆ ಗಿಲ್ಟ್ ಫೀಲ್ ಆಗುತ್ತೆ. ಸೊ ಒಂದು ರೀತಿ ಆ ಗಿಲ್ಟಲ್ಲೇ ಆ ದಿನವನ್ನು ಎಂಡ್ ಮಾಡ್ತೀವಿ. ಮತ್ತು ನೆಕ್ಸ್ಟ್ ಡೇ ಏನಾಗುತ್ತೆ, ಇದೇ ಗಿಲ್ಟಿನೊಂದಿಗೆ ಬೆಳಗ್ಗೆ ಏಳೋದಾಗುತ್ತೆ. ಬೇಗ ಹೇಳೋದು, ಬೇಗ ಎದ್ದ ತಕ್ಷಣ ಮೆಡಿಟೇಷನ್, ಮೈಂಡ್ಫುಲ್ ಹೆಸರಲ್ಲಿ ಸುಮ್ಮನೆ ಕೂತಿರ್ತೀವಿ ಅಷ್ಟೇ. ಬಟ್ ನಾವು ಅರ್ಧಂಬರ್ಧ ನಿದ್ದೆ ಮಾಡ್ತಾ ಇರ್ತೀವಿ ಅಥವಾ ಲೇಟ್ ಆಗಿದ್ದು ಅರ್ಜೆಂಟಲ್ಲಿ ಕೆಲಸ. ಸೊ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆದರೆ ನೆನ್ಪಿಡಿ, ಇನ್ನೇನು ಸೂರ್ಯೋದಯ ಆಗಬೇಕು. ಸೊ ಸೂರ್ಯೋದಯ ಆಗೋಗಿಂತ ಮುಂಚೆ, ಸೂರ್ಯ ಹುಟ್ಟೋಗಿಂತ ಮುಂಚೆ, ಆ ಮುಂಚಿನ ಒಂದು ಸ್ವಲ್ಪ ಟೈಮ್ ಇರುತ್ತಲ್ಲ, ಆ ಟೈಮ್ನಲ್ಲಿ ನೀವು ಒಂದು ಸಣ್ಣ ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಅಂದರೆ ನಿಮ್ಮ ಲೈಫ್ ಅದ್ಭುತವಾಗಿ ಚೇಂಜ್ ಆಗುತ್ತೆ. ಇಡೀ ದಿನದ ಸಮಯ ನಿಮ್ಮ ಕಂಟ್ರೋಲಲ್ಲಿರುತ್ತೆ, ನಿಮ್ಮ ಎಮೋಷನ್ಸ್ ನಿಮ್ಮ ಕಂಟ್ರೋಲಲ್ಲಿರುತ್ತೆ, ಜೊತೆಗೆ ನಿಮ್ಮ ಹಣೆಯ ಬರವನ್ನು ನೀವೇ ಬರೆಯುವಂಥ ಡಿವೈನ್ ಅವರ್. ನಾವೆಲ್ಲರೂ ಕೂಡ ಚಿಕ್ಕ ವಯಸ್ಸಲ್ಲಿ ಕೇಳ್ಕೊಂಡ್ ಬಂದಿದ್ದೀವಿ, ಹೌದಾ? ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ರೆ ಒಳ್ಳೇದಾಗುತ್ತೆ ಅಂತ. ಸೊ ಈಗಿನ ಒಂದು ಮಾಡರ್ನ್ ವರ್ಲ್ಡ್ ಅಲ್ಲಿ ಇದನ್ನೇನಂತಾರೆ, ಡಿವೈನ್ ಅವರ್ ಅಂತ ಹೇಳ್ತಾರೆ. ಹೌದು, ಈ ಸಮಯದಲ್ಲಿ ಎದ್ದು ಒಂದು ಸಣ್ಣ ಮ್ಯಾಜಿಕ್ ಪ್ರಾಕ್ಟೀಸ್ ನೀವು ಮಾಡಿದ್ರಿ ಅಂತ ಅಂದರೆ ನಿಮ್ಮ ಲೈಫ್ 10 ಪಟ್ಟು ಹೆಚ್ಚು ಸುಧಾರಿಸುತ್ತೆ, ಅಥವಾ ನಿಮ್ಮ ಲೈಫ್ನಲ್ಲಿ 10 ಪಟ್ಟು ಹೆಚ್ಚು ಒಳ್ಳೇದಾಗುತ್ತೆ. ಯಾಕೆ? ಅದ್ರ ಹಿಂದಿರುವಂಥ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ, ಐ ಆಮ್ ಅ ಲೈಫ್ ಕೋಚ್ ಆ್ಯಂಡ್ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ನಾವು ಬಹಳ ಸಲ ಫೀಲ್ ಮಾಡ್ತಾ ಇರ್ತೀವಿ, ಹೌದಾ? ನನಗೆ ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದೆ, ನಂಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಕ್ಲಾರಿಟಿ ಸಿಗ್ತಾ ಇಲ್ಲ, ಒಂದು ರೀತಿ ಸ್ಟಕ್ ಫೀಲ್ ಆಗ್ತಾ ಇದೆ, ಎಲ್ಲಿಂದಾದ್ರೂ ಒಂದು ಆನ್ಸರ್ ಸಿಗ್ಲಿ, ಯೂನಿವರ್ಸ್ ಹೆಂಗಾದ್ರೂ ಒಂದು ಸೈನ್ ಕೊಡ್ಲಿ. ಸೊ ಈ ತರ ನಾವು ಕಾಯ್ತಾ ಇರ್ತೀವಿ, ಹೌದಾ? ಸೊ ಆಕ್ಚುಲಿ ನೀವು ಹೆಲ್ಪ್ಲೆಸ್ ಅಲ್ಲ, ನೀವು ಹೆಲ್ಪ್ಡ್ ಲೆಸ್ ಅಂತ. ಅಂದ್ರೆ ಏನು? ನಿಮ್ಮ ಒಳಗಡೆ ಇರುವ ಅದ್ಭುತ ಶಕ್ತಿಯ ಪರಿಚಯ ನಿಮಗಿನ್ನೂ ಇಲ್ಲ ಅಂತ ಅರ್ಥ, ಅಥವಾ ನಿಮ್ಮ ಒಳಗಿನ ಅದ್ಭುತ ಶಕ್ತಿಯನ್ನ ನೀವಿನ್ನೂ ಬಳಸ್ಕೊಳ್ತಾ ಇಲ್ಲ ಅಂತ ಅರ್ಥ. ನಿಮ್ಗೋಸ್ಕರ ನೀವು ಯಾವಾಗ ಸಮಯ ಮಾಡ್ಕೊಳ್ತೀರಾ, ಯಾವಾಗ ನೀವು ನಿಮ್ಮ ಜೊತೆ ಸಮಯ ಕಳೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಬೆಳಗಿನ ಜಾವ 4 ಗಂಟೆಗೆ ನೀವು ಹೇಳ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ಓಕೆನಾ? ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಹೇಳ್ತಾ ಇದ್ದೀರಾ. ಸೊ ನೀವು ಯಾವಾಗ ನಿಮ್ಮ ಜೊತೆ ಕೂತು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಎಫರ್ಟ್ ಹಾಕ್ತೀರಿ, ಅಥವಾ ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಅದನ್ನು ಹೆಂಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದ್ರತ್ತ ಗಮನ ಹರಿಸ್ತೀರಿ, ನೀವು ಯಾವಾಗ ನಿಮ್ಮ ಜೊತೆ ನಿಲ್ಲಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಯೂನಿವರ್ಸ್ ನಿಮ್ಮ ಜೊತೆಗೆ ನಿಂತು ದಾರಿ ತೋರಿಸ್ಲಿಕ್ಕೆ, ಗೈಡೆನ್ಸ್ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಬೆಳಗಿನ ಜಾವದ 4 ರಿಂದ 5 ಗಂಟೆ ಟೈಮ್ ಏನಿದೆಯಲ್ಲ, ಇದನ್ನ ನೀವು ಮ್ಯಾಜಿಕ್ ಪೋರ್ಟಲ್ ಅಥವಾ ನಿಮ್ಮ ಮ್ಯಾನಿಫೆಸ್ಟೇಷನ್ ಪೋರ್ಟಲ್ ಅಂತ ಕೂಡ ಕರಿಬಹುದು. ನಿಮ್ಗೆ ಅನ್ಸ್ತಾ ಇರ್ಬೋದು, ಬೆಳಗಿನ ಜಾವ ಬೇಗ ಹೇಳೋತ್ತಾನೆ, ಆಯ್ತಪ್ಪ 4 ಗಂಟೆಗೆ ಅಲಾರ್ಮ್ ಇಟ್ರೆ ಹೇಳ್ತೀನಿ, ಅದ್ರಲ್ಲಿ ಏನ್ ದೊಡ್ಡ ವಿಶೇಷ ಅಂತ. ನೆನ್ಪಿಡಿ, ಬೆಳಗಿನ ಜಾವ 4 ಗಂಟೆಗೆ ಏಳೋದು ಮೊದಲನೇ ಸ್ಟೆಪ್ ಅಷ್ಟೇ, ಅದೇ ಎಲ್ಲವೂ ಅಲ್ಲ. ಎದ್ದ ನಂತರ ನೀವೇನ್ ಮಾಡ್ತೀರಿ? ಮೆಡಿಟೇಷನ್ ಹೆಸರಲ್ಲಿ ಅರ್ಧಂಬರ್ಧ ನಿದ್ದೆ ಮಾಡ್ತೀರಾ, ಅಥವಾ ಆ ಒಂದು ಇನ್ನೇನು ಬೆಳಗ್ಗೆ ಆಗಬೇಕು, ಸೂರ್ಯೋದಯ ಆಗಬೇಕು, ಆ ಸಮಯ ಏನಿರುತ್ತಲ್ಲ, ಸೊ ಒಂದು 3:30ಯಿಂದ 4 ಗಂಟೆ 5 ಗಂಟೆ ತನಕ, ಸೊ 3:30ಯಿಂದ 5 ಗಂಟೆ ಸಮಯದ ಒಂದು ಆ ಬ್ರಾಹ್ಮಿ ಮುಹೂರ್ತ ಏನಿರುತ್ತಲ್ಲ, ಆ ಸಮಯದಲ್ಲಿ ನೀವು ಆ ಒಂದು ಯೂನಿವರ್ಸ್ ಅಲ್ಲಿ ಇರುವಂತಹ ವಿಶೇಷವಾದ ಎನರ್ಜಿಯನ್ನ, ಹೇಗೆ ಆ ಅದ್ಭುತ ಎನರ್ಜಿಯನ್ನ ನಮ್ಮ ಸಿಸ್ಟಮ್ ಒಳಗಡೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಯುಟಿಲೈಸ್ ಮಾಡೋದು ಅನ್ನೋದು ಒಂದು ಸ್ಕಿಲ್. ಹೌದು, ಆ ಸಮಯದಲ್ಲಿ ನೀವೇನೆಲ್ಲ ಮಾಡ್ಬೋದು? ಜಸ್ಟ್ ಇಮ್ಯಾಜಿನ್, ಒಂದು ಮೆಡಿಟೇಷನ್ ಮಾಡ್ತಿದ್ದೀರಾ, ಆ ಮೆಡಿಟೇಷನ್ ನಿಮ್ಮ ಪ್ಯಾಟರ್ನ್ ಬ್ರೇಕ್ ಮಾಡ್ತಾ ಇದೆ, ಸೊ ನಿಮ್ಮನ್ನ ಒಂದು ರೀತಿ ಹೈಯರ್ ವೈಬ್ರೇಷನ್ಗೆ ಕರ್ಕೊಂಡು ಹೋಗ್ತಾ ಇದೆ ಆ್ಯಂಡ್ ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡ್ತಾ ಇದೆ. ಸೊ ಆ ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ. ಆಲ್ಸೋ ಇಡೀ ದಿನ ನೀವು ಚೈತನ್ಯವಾಗಿರ್ಲಿಕ್ಕೆ, ಎನರ್ಜೆಟಿಕ್ ಆಗಿರ್ಲಿಕ್ಕೆ ಒಂದು ಹೀಲಿಂಗ್ ಪದ್ಧತಿಯನ್ನ ಕಲ್ತ್ರೆ ಹೆಂಗಿರುತ್ತೆ, ಅದೇ ಸಮಯದಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸ್ ಮಾಡಿದ್ರೆ ಹೆಂಗಿರುತ್ತೆ. ಪರ್ಸ್ನಲಿ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡೋದು ಇನಿಷಿಯಲಿ ನಂಗೆ ಬಹಳ ಕಷ್ಟ ಆಗ್ತಿತ್ತು. ಸೊ NLP ಸಹಾಯದಿಂದ ವಿದೌಟ್ ಅಲಾರ್ಮ್ ಬೆಳಗ್ಗೆ 4 ಗಂಟೆಗೆ ಎಳ್ಲಿಕ್ಕೂ ಕೂಡ ಹೆಲ್ಪ್ ಆಯಿತು. ಅದಾದ ಮೇಲೆ ಸೊ ಏನೆಲ್ಲ ಮ್ಯಾನಿಫೆಸ್ಟೇಷನ್ ಇರಲಿ, ಮೈಂಡ್ಫುಲ್ನೆಸ್ ಪ್ರಾಕ್ಟೀಸಸ್ ಇರಲಿ, ನನಗೆ ಸುಮಾರಷ್ಟು
ಸಾಕಷ್ಟು ಬೆನಿಫಿಟನ್ನು ಕೊಟ್ಟಿದೆ. ಅವು ಎಲ್ಲವನ್ನ ನಾನೀಗ ನಿಮಗೆ 4am ಕ್ಲಬ್ ರೂಪದಲ್ಲಿ ತಂದಿದ್ದೀನಿ. ಸೊ ಇದೇ ಸೋಮವಾರದಿಂದ 4am ಕ್ಲಬ್ ಸ್ಟಾರ್ಟ್ ಆಗ್ತಾ ಇದೆ. ಬೆಳಗಿನ ಜಾವ 4ರಿಂದ 5 ಗಂಟೆಗೆ ಝೂಮ್ ಸೆಷನ್ನಲ್ಲಿ ನಡೆಯುವಂತಹ ಕ್ಲಾಸ್ ಇದು. ಇದರಲ್ಲಿ ನೀವು ಬೆಳಗಿನ ಜಾವ 4 ಗಂಟೆಗೆ ಎದ್ದು 4ರಿಂದ 5 ಗಂಟೆ ತನಕ ನಾವೆಲ್ಲರೂ ಸೇರಿ ಒಂದು ಅದ್ಭುತವಾದ ಮ್ಯಾಜಿಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹೌದು, ಒಂದು ವಿಶೇಷವಾದ ಮೆಡಿಟೇಷನ್, ಅಮೇಝಿಂಗ್ ಆಗಿರುವಂತಹ ಹೀಲಿಂಗ್ ಪ್ರಾಕ್ಟೀಸಸ್ ಜೊತೆಗೆ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸಸ್ನ ಈ ಒಂದು 4am ಕ್ಲಬ್ ಅಲ್ಲಿ ಕಲಿತಾ ಇದ್ದೇವೆ. ಇದು 6 ದಿನಗಳ ಕ್ಲಾಸ್ ಆಗಿರುತ್ತೆ. ಇದೇ ಸೋಮವಾರದಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೀಟ್ಸ್ ಲಿಮಿಟೆಡ್ ಆಗಿರೋದ್ರಿಂದ ದಯವಿಟ್ಟು ಲಾಸ್ಟ್ ಮೊಮೆಂಟ್ ರಿಜಿಸ್ಟ್ರೇಷನ್ನ ಅವಾಯ್ಡ್ ಮಾಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆ್ಯಪ್ ಮಾಡ್ಬೋದು. ಮೀಟ್ ಯು ಆಲ್ ಇನ್ 4am ಕ್ಲಬ್. ಥ್ಯಾಂಕ್ ಯು ಸೋ ಮಚ್.